ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಯಾರಿಗೂ ಜೈಲಿಗೆ ಕಳಿಸಿಲ್ಲ. ನೀನು ಯಾರ ಹತ್ರ ಬೇಕಾದ್ರೂ ನಾಟಕ ಆಡ್ಬೋದು, ಆದ್ರೆ ಈ ನಿನ್ನ ಮಾಳವಿಕಾ ಅತ್ತೆ ಹತ್ರ ಚಾನ್ಸೇ ಇಲ್ಲ. ಅತ್ತೆ ನಿಜವಾಗ್ಲೂ ನಾನು ಯಾರಿಗೂ... ತರುಣ್, ನೀನಾಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿದ್ಯಾ ಅಂತ ನನಗೆ ಅವತ್ತೇ ಗೊತ್ತಿತ್ತು. ಈ ಮನೇಲಿ ಎಷ್ಟು ಜನ ಇದ್ದಾರೆ ಹೇಳು? ಇರೋ ಅಷ್ಟು ಜನರಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಯಾರು ವಿಷಯ ತಿಳಿಸ್ತಾರೆ? ಪ್ರಾಣೇಶ್ ಖಂಡಿತವಾಗ್ಲೂ ಇಂಥ ಕೆಲಸ ಎಲ್ಲ ಮಾಡಲ್ಲ. ಇನ್ನು ನೀನಮ್ಮ ದಮಯಂತಿ, ಆ ಟೈಮಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು ಅನ್ನೋ ಬ್ರೈನು ಖಂಡಿತ ಆಕೆಗಿಲ್ಲ. ಯೂಶಲಿ ಇಂಥ ಕೆಲಸ ಎಲ್ಲ ಮಾಯಾ ಮಾಡ್ತಾಳೆ, ಆದರೆ ಮಾಯನೇ ಹಾಸ್ಪಿಟಲೈಸ್ ಆಗಿದ್ರಿಂದ ಅವಳಂತೂ ಈ ಕೆಲಸ ಮಾಡಿರೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಉಳಿದಿರೋದು ಯಾರು? ನೀನು. ಅಂಡ್ ಮೋರ್ ಓವರ್ ಇಂಥ ಕೆಲಸ ಎಲ್ಲ ಮಾಡೋದಕ್ಕೆ ಬ್ರೈನ್ ಬೇಕು. ಅದಿರೋದು ನಿನಗೆ ಮಾತ್ರ ಅಲ್ವಾ? ತರುಣ್, ಭಯ ಪಡೋ ಅಗತ್ಯ ಇಲ್ಲ. ಇನ್ಫ್ಯಾಕ್ಟ್ ನೀನ್ ಮಾಡಿರೋ ಈ ಪ್ಲಾನು ನನಗೆ ತುಂಬಾ ಇಂಪ್ರೆಸ್ ಆಗಿದೆ. ಇಂಪ್ರೆಸ್? ಸಾರ್ಕಾಸ್ಟಿಕ್ ಆಗಿ ಹೇಳ್ತಿದ್ದೀರಾ? ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಕೋಪ ಇಲ್ವಾ? ಖಂಡಿತ ಇಲ್ಲ ತರುಣ್. ನಿಜ ಹೇಳಬೇಕು ಅಂದ್ರೆ ನೀನ್ ಮಾಡಿರೋ ಈ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಮೇಲೆ ಇನ್ಮೇಲೆ ನಾನು ಹೇಗೆ ಕೋಪ ಮಾಡ್ಕೊಳ್ಳಿ ಹೇಳು? ಏನು ಹೇಳ್ತಿದ್ದೀರಾ ಅತ್ತೆ? ಸಪೋರ್ಟ್ ಮಾಡ್ತೀರಾ? ಬಟ್ ಯಾಕೆ? ಕೆಲವೊಂದಕ್ಕೆ ಕಾರಣ ಕೇಳಬಾರ್ದು ಅಷ್ಟೇ. ನೀನು ಮಾಡಬೇಕಾಗಿರೋದು ಇಷ್ಟೇ ತರು. ನಾನು ನಿನಗೆ ಏನೇನು ಕೆಲಸಗಳನ್ನ ಹೇಳ್ತೀನೋ ಅದನ್ನೆಲ್ಲ ಚಾಚು ತಪ್ಪದೆ ನೀನು ನಿಭಾಯಿಸ್ಬೇಕು. ನೀನು ಹಾಗೆ ಮಾಡೋದ್ರಿಂದ ನೀನೇನೇ ಕೇಳಿದ್ರು ನನ್ನ ಸಪೋರ್ಟ್ ನಿನಗಿದ್ದೇ ಇರುತ್ತೆ. ಏನಂತೀಯ? ಗುಡ್. ಸರಿ, ಹಾಗಾದ್ರೆ ಕೆಲಸನ ಇವತ್ತಿಂದನೇ ಶುರು ಮಾಡೋಣ. ಹಾ, ಈಗಲೇ ಶುರು ಮಾಡಬೇಕು. ನೀನು ಈಗಲೇನಾ? ಏನ್ ಮಾಡಬೇಕು? ಇವತ್ತೇನೇ ಆದ್ರೂ ಶರತ್ತು ಮನೆಗೆ ಬರಬಾರ್ದು. ಹೇಗಾದ್ರೂ ಮಾಡಿ ಅವನ ಗಮನನ ಬೇರೆ ಕಡೆ ಸೆಳೆದು ಅವನ ಮನೆಗೆ ಬರ್ದೇ ಹಾಗೆ ನೋಡ್ಕೋಬೇಕು. ಆಗತ್ತಾ? ಶೋರ್ ಆಗತ್ತೆ. ಗುಡ್. ನಿನ್ನೆ ರಾತ್ರಿ ಹೇಗ್ ಡಿಫೈಂಡ್ ಮಾಡ್ಕೊಂಡ್ರು? ಹೌದು ಮಾಯಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ ಶರತ್ತು ಇಷ್ಟೊಂದು ಬದಲಾಗ್ಬಿಟ್ನಾ? ಅವಳು ಅದ್ ಏನ್ ಮೋಡಿ ಮಾಡದ್ಲೋ ಯಾರಿಗ್ ಗೊತ್ತು. ಅಲ್ಲ, ಅವಳನ್ನ ಎತ್ಕೊಂಡು ಹೋದ್ರಲ್ಲ. ಓ ಮೈ ಗಾಡ್, ಅದನ್ನ ನೆನೆಸ್ಕೊಂತ ಇದ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಂಗ ಆಗ್ತಾ ಇದೆ. ಅದೇ ಅಂತೀನಿ. ಅಲ್ಲ, ಅಂಬಿಕನ್ ಸೀರೆ ಉಟ್ಕೊಂಡಿದ್ದಕ್ಕೆ ಮನೆಯಿಂದನೇ ಹೊರಗಡೆ ಕಳ್ಸಕ್ ನೋಡ್ತಿದ್ದ. ಆದ್ರೆ ಈಗ ನೋಡು, ಅವಳನ್ನ ಡಿಫೆಂಡ್ ಮಾಡ್ಕೊಂಡು ಮಾತಾಡೋದೇನು, ಎತ್ಕೊಂಡು ಹೋಗೋದೇನು. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನನ್ಗಂತೂ ಇದನ್ನೆಲ್ಲ ಹೇಗ್ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಶರತ್ ನನ್ ಕಡೆ ತಿರ್ಗೇ ನೋಡ್ತಾ ಇಲ್ಲ. ಸರಿ, ನೀವೇನದ್ ಬರಿತಾ ಇದ್ದೀರಲ್ಲ? ಅದೇ ಮಾಯಾ, ನಿನ್ಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನಿಂದೇನೇನ್ ಕೆಲಸ ಇದೆ, ನಿನ್ಗೆ ಏನೇನ್ ಬೇಕು, ಏನೇನ್ ಅಡ್ಗೆ ಮಾಡಿಸ್ಬೇಕು ಅಂತ ಎಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ನ ನೋಡ್ಕೊಳಕ್ ಯಾರು ಇಲ್ವಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಿದೆಪ್ಪ. ದುರ್ಗಾ, ಬೈಲೆ. ಅಯ್ಯೋ, ಅಲ್ಲೇ ಯಾಕೆ ನಿಂತ್ಕೊಂಡೆ? ಬೈಲೆ. ಏನಮ್ಮ ನೀನು? ನಿನ್ ಸೇವೆ ಒಂದೇ ದಿನಾನಾ? ಅಲ್ಲ, ಹೊರಟೆ ಹೋಗ್ಬಿಟ್ಟಿಯಲ್ಲ ನೀನು. ನೋಡು, ಅದು ಇವತ್ತು ಕಂಟಿನ್ಯೂ ಆಗ್ಬೇಕು. ಮಾಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಇಲ್ಲಿ ನೋಡು,
ಅವಳಿಗೆ ಏನೇನು ಬೇಕು ಏನೇನು ಬೇಡ ಅನ್ನೋದನ್ನ ನಾನು ಫುಲ್ ಡೀಟೇಲ್ ಆಗಿ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದು ಮಿಸ್ ಆಗೋ ಹಾಗಿಲ್ಲ. ಸರಿಯಾಗಿ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಬಾಯಲ್ಲಿ ತಗೋ.